ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕೃತಿ ಲಾಗ್ಸ್. ಇವತ್ತು ಚೈತ್ರ ಅವ್ರದ್ದು ನಾನು ಯಾರಂತ ನೋಡ್ತಾ ಇದ್ದೀರಾ, ನಾನು ಚೈತ್ರ ಅವರು ನನ್ನ ಲಾಗಲ್ಲಿ ಜಾಸ್ತಿ ಬರ್ತಾ ಇದ್ರು. ನಂದು ಅಶ್ವಿನಿ ಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ನಾನಿವಾಗ ಯೂಟ್ಯೂಬ್ಗೆ ವೀಡಿಯೋಸ್ ಎಲ್ಲ ಆಗ್ತಿಲ್ಲ, ಅದ ಕಾರಣ ಚೈತ್ರ ಕೃತಿ ಲಾಗ್ಸಲ್ಲಿ ಇವತ್ತು ನಾನೊಂದು ಲಾಗ್ ಮಾಡೋಣ ಅವ್ರ ಮೊಬೈಲಲ್ಲಿ, ಅವರ ಯೂಟ್ಯೂಬ್ ಚಾನಲಲ್ಲೇ ಅಂತ. ಸೊ ನನ್ನ ಪರಿಚಯ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಏನು ಕಂಟೆಂಟ್ ಅಂತ ಹೇಳಿದರೆ, ಲಾಗಿಗೆ ವಿಷಯ ಏನಂತ ಹೇಳಿದರೆ, ನಾವಿವತ್ತು ಚೈತ್ರ ಅವ್ರದ್ದು ಗೃಹ ಪ್ರವೇಶ ಆಗ್ತಾ ಇದೆ. ನಾಳೆ ಗೃಹ ಪ್ರವೇಶ ಇರೋದು. ಇವತ್ತು ಯಾವ ಥರ ಪ್ರಿಪರೇಷನ್ ಆಗ್ತಾ ಇದೆ, ಮನೇಲೆಲ್ಲ ವೈಬ್ಸ್ ಹೇಗಿದೆ ಅಂತ ನಾನು ಈ ಲಾಗಲ್ಲಿ ಹಾಕ್ತೀನಿ, ನಿಮಗೆ ಜಸ್ಟ್ ತೋರಿಸ್ತೀನಿ. ನೀವು ಹಿಂಗೇನೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ, ಈಗೇನೆ ನಮ್ಮ ವೀಡಿಯೋಸ್ನ ವಾಚ್ ಮಾಡಿ ಕೊನೆಯವರೆಗೂ ವೀಡಿಯೋಸ್ ನೋಡ್ತಾ ಇರಿ. ಹೀಗೆ ನಮ್ಮ ಚೈತ್ರ ಕೃತಿ ಲಾಗ್ಸಿಗೆ ಸಪೋರ್ಟ್ ಮಾಡಿ ಅಂತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ನಮ್ಮ ಮನೇಲಿ ಇಲ್ಲಿ ಇವಾಗ ಯಾರೆಲ್ಲ ಏನೇನು ಮಾಡ್ತಾ ಇದ್ದಾರೆ, ಯಾವ ಥರ ಪ್ರಿಪರೇಷನ್ಸ್ ಆಗ್ತಾ ಇದೆ ನಾಳೆಗೆ, ಎಲ್ಲರನ್ನು ತೋರಿಸ್ತೀನಿ. ಇವಾಗ ಇಲ್ಲಿ ಕೂತಿದ್ದಾರೆ ಇವರು ಚೈತ್ರ ಅವ್ರ ಅತ್ತೆ. ಎಷ್ಟು ಯಂಗ್ ಆಗಿದ್ದಾರೆ ನೋಡಿ. ಇವರು ಸಂತೂರ್ ಮಮ್ಮಿ ಅಂತಾನೆ ಫ್ಯೂಚರಲ್ಲಿ ಹೇಳ್ಬೋದು, ಅಷ್ಟು ಎನರ್ಜೆಟಿಕ್ ಯಂಗ್ ಆಗಿದ್ದಾರೆ. ಸೊ ಇವ್ರನ್ನ ನೀವು ಆಲ್ರೆಡಿ ಲಾಗ್ಸಲ್ಲಿ ನೋಡಿರ್ತೀರಾ. ಹಾಯ್ ಮಲ್ಪುಲೆ, ಹಾಯ್ ಹಾಯ್. ಎಸ್ ನೋಡಿ, ಇವರು ಆಲ್ರೆಡಿ ಲಾಗ್ಸಲ್ಲಿ ಇವರು ಫೇಮಸ್ ಅಜ್ಜಿ, ಫೇಮಸ್ ದೊಡ್ಡ ಅಂತಾನೆ ಇಲ್ಲಿ ಫೇಮಸ್ ಆಗಿದ್ದಾರೆ. ಸೊ ಹಾಯ್ ಮಾಡ್ತಾ ಇದ್ದಾರೆ. ಇಂಚ ಮಲ್ಪುಲೆ ಉಮ್ಮ ಅನ್ ಮಲ್ಪುಲೆ ಉಮ್ಮ. ನೋಡಿ ಅವರಿಗೆ ನಿಮ್ಮ ಅವ್ರ ಕಡೆಯಿಂದ ನಿಮಗೆ ಒಂದು ಆಲ್ರೆಡಿ ಕಿಸ್ ಬಂದಾಗಿದೆ. ನೀವು ಅವರಿಗೆ ಫ್ಲೈನ್ ಕಿಸ್ ಕೊಡ್ಬೋದು ಈ ಕಮೆಂಟ್ ಬಾಕ್ಸಲ್ಲಿ. ಸೊ ಇನ್ನು ಇವರು ಗೆಸ್ಟ್. ಸೊ ನಾಳೆ ಗೃಹ ಪ್ರವೇಶಕ್ಕೆ ಇವತ್ತೇ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ ತುಟಿಗೆಲ್ಲ ಬಣ್ಣ ಎಲ್ಲ ಹಚ್ಕೊಂಡು ಬಂದಿದ್ದಾರೆ. ಇನ್ನೊಬ್ಬರು ಇವರು ಯಾರಂತ ನಾನು ಪರಿಚಯ ಮಾಡಲೇಬೇಕು. ಇವರು ತುಮಕೂರಿಂದ ಬಂದಿದ್ದಾರೆ. ಚೈತ್ರ ಅವ್ರ ಜೊತೆ ಮೊದಲು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು. ಸೊ ತುಮಕೂರಿಂದ ಬಂದಿದ್ದಾರೆ. ಇವ್ರ ಹೆಸರು ಸುಜಾತ ಅಂತ. ಬ್ರೋ ಹಾಯ್ ಮಾಡಿ. ಹಾಯ್. ಸೊ ಈ ಚಾನಲ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಜಾಸ್ತಿ ಫಾಲೋವರ್ಸ್ ಆಗಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವಾಗ ನೀವು ನಮ್ಮೂರಿಗೆ ಬಂದಿದ್ದೀರಾ, ತುಮಕೂರಿಂದ ಒಂದು ಧರ್ಮಸ್ಥಳ ಸರೌಂಡಿಂಗ್ಸ್ ನಮ್ಮೂರಿಗೆ ಬಂದಿದ್ದೀರಾ. ನಿಮಗೆ ಯಾವ ಥರ ಫೀಲ್ ಆಯಿತು? ಸ್ವರ್ಗಕ್ಕೆ ಬಂದಷ್ಟೇ ಖುಷಿ ಆಗ್ತಿದೆ ಅಲ್ವಾ? ಸ್ವರ್ಗಕ್ಕೆ ಬಂದಷ್ಟೇ ಖುಷಿ ಆಗ್ತಾ ಇದೆ ಅಂತೆ. ನೋಡಿ ಗಾಯ್ಸ್, ಆಸಮ್ ಅಂತೆ. ಇವ್ರು ತುಂಬಾ ನಾಚ್ಕೊಳ್ತಿದ್ದಾರೆ ಬಿಕಾಸ್ ಇವ್ರ ಬ್ಯೂಟಿ ನೋಡಿ ಅಂದ. ನೋಡಿ ಇವ್ರ ಬ್ಯೂಟಿ ಕ್ವೀನ್ ಅಲ್ವಾ? ನೋಡಿ ಅವರು ನಾಚಿಕೆ ಆಗ್ತಾ ಇದೆ ಅವರಿಗೆ. ಬ್ಯೂಟಿ ಕ್ವೀನ್ ಇವರು. ಆಮೇಲೆ ನಮ್ಮ ಅಜ್ಜಿ ಅಂತ ಅಡುಗೆ ರೂಮಲ್ಲಿ దాదా పునా ఏమైనా కజిపు కడేరని పడుతున్నా కజిపు కడేర దాదా కజిపు మల్పొడు ఉందుల్లారు ತೌತೆಗೆ ದಾದಾ ಸ್ಪೆಷಲ್ ರಡ್ಡು ಮುಜ್ಜಿ ಬಗೆ ಬರ್ತಾ ರಡ್ಡು ಮುಜ್ಜಿ ಬಗೆ ದದಿ ಎಲ್ಲ ಪೂಜೆ ಉಂಟದ ಅಂದ್ ಅಂಚ ತುಲೆ ಮೂಲು ಮುಗ್ಲು ಒಂದು ಚೈತ್ರ ಅನ್ನ ಮೆದ್ದಿ. ಇವರು ಚೈತ್ರ ಅವ್ರ ತಂಗಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಇದು ನೋಡಿ ಮಂಗಳೂರು ಮಲ್ಲಿಗೆ, ಇದು ಫೇಮಸ್ ನಮ್ಮ ಮಂಗಳೂರಲ್ಲಿ. ಸೊ ಇವರೆಲ್ಲ ನಾಳೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಒಂದು ಎಲ್ಲಿಗೆ ನಿಕ್ಕ ಎಲ್ಲಿಗೆ. ಇದು ನೋಡಿ ಚೈತ್ರ ಅವ್ರ ತಂಗಿ. ಚೈತ್ರ ಅವ್ರ ಥರಾನೇ ಇದ್ದಾರೆ ನೋಡಲಿಕ್ಕೆ. ಹಾಯ್ ಮಾಡ್ತಾ ಇದ್ದಾರೆ ಗಾಯ್ಸ್. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಮಾಡ್ಬೋದು. ಇವರು ನೋಡಿ, ಇವ್ರೂ ತಂಗಿ ಅಂತೆ ಪಾಪ. ಹೌದು ನೋಡಿ, ಇವ್ರೂ ಚೈತ್ರ ಅವ್ರ ತಂಗಿಯೇ. ಇವರಿಬ್ರು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಹೊರಗಡೆ ಹೋಗೋಣ, ಅಲ್ಲಿ ಯಾವ್ಯಾವ ಥರ ಪ್ರಿಪರೇಷನ್ ಆಗ್ತಾಯಿದೆ ನೋಡೋಣ. ನೋಡಿ ಬ್ಯೂಟಿ ಕ್ವೀನ್ ನೋಡ್ತಾ ಇದ್ದಾರೆ. ಸೊ ಹೊರಗಡೆ ಯಾವ ಥರ ಪ್ರಿಪರೇಷನ್ ಆಗ್ತಾ ಇದೆ ನೋಡೋಣ. ಎಸ್ ನೋಡಿ, ಇವ್ರದ್ದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಇವತ್ತು ಲಾಗ್ ಮಾಡ್ತಾ ಇರೋದು. ಇವಳು ನನ್ನ ಬೆಸ್ಟ್ ಫ್ರೆಂಡ್. ಸೊ ನಾನು ಇವರು ಹೌಸ್ ವಾರ್ಮಿಂಗಿಗೆ ಬಂದಿದ್ದೀನಿ. ನೋಡಿ ಇವ್ರು ತುಂಬ ಟಯರ್ಡ್ ಆಗಿದ್ದಾರೆ, ಅದಕ್ಕೆ ಇವತ್ತು ನಾನೇ ಇವ್ರ ಮೊಬೈಲ್ ತಗೊಂಡು ನಾನು ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಮಾಡಬೇಕಂತೆ ನಾನು. ಖಂಡಿತ ಅಲ್ಲಿಗೆ ಹೋಗೋಣ. ಅದು ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ವ ಸ್ಪೀಡಾಗಿ, ಅದೇ ಚೈತ್ರ ಅವರ ಮಾತೃದೇವಿ. ನೋಡಿ ಹಾಯ್ ಮಲ್ಪುಲೆ ಹಾಯ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಮೇಲೆ ಪೂಜೆ ಆಗ್ತಾ ಉಂಟು. ಸೊ ಅಲ್ಲಿ ಯಾವ ಥರ ಪ್ರಿಪರೇಷನ್ ಆಗ್ತಾ ಇದೆ ಅಂತ ನಾನು ನಿಮಗೆ ಮತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದೆ ಅವ್ರ ಮನೆ. ಅದು ಹೋಮ್ ಟೂರ್ ಅವಳೇ ಮಾಡ್ತಾಳೆ. ನೆಕ್ಸ್ಟ್ ಲಾಗ್ಸಲ್ಲೆಲ್ಲ ಹೋಮ್ ಟೂರು ಬರುತ್ತೆ. ಯಾವ ಥರ ಅಂತ ಅವಳೇ ಯಾವ್ಯಾವ ರೂಮೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಇವರೆಲ್ಲ ಮೇಲ್ಗಡೆ ಪೂಜೆ ಇದೆ, ಹಾಗೆಲ್ಲ ಪೂಜೆಗೆ ಹೋಗ್ತಾ ಇದ್ದಾರೆ. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಈಗೇನೆ ವಾಚ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ.
ನೋಡಿ ಗೈಸ್, ಚೈತ್ರ ಕೃತಿ ಲಾಕ್ಸ್ ಅಂತ ಏನು ಟೈಟಲ್ ಇದೆ, ಅದರಲ್ಲಿ ಚೈತ್ರವನ್ನ ನೀವು ಆಲ್ರೆಡಿ ತುಂಬ ಲಾಕ್ಸಲ್ಲಿ ನೋಡಿರ್ತೀರಾ. ಇವರು ಕೃತಿ ಅಂತ, ಸೊ ಕೃತಿ, ಇವರು ಕೃತಿ ಅಂತ, ಮತ್ತು ಇವರು ಚೈತ್ರ ಅವರ ನಿಯರ್ ಬೈ ಹೋಮ್ ಅವರು. ಸೊ ನಮಗೂ ರಿಲೇಟಿವ್ ಆಗಬೇಕು ಇವರು. ಇವರು ನಾಚ್ಕೊಳ್ತಾ ಇದ್ದಾರೆ. ತೋರಿಸಿ ನಿಮ್ಮ ಮುಖ ದರ್ಶನ ಆಗಲಿ. ದಾಯ ಯಾವ್ಯಾವ ದಾಯ ಬಲಿಪು ನೋಡಿಗ ದಾಯಕ್ಕ. ಹಾಂ, ಅವಳಿಗೆ ತುಂಬ ಬ್ಲಶ್ ಆಗ್ತಾ ಇದ್ದಾಳೆ ನೋಡಿ. ನೋಡಿ, ನೀವು ಯಾರೆಲ್ಲ ಚೈತ್ರ ಕೃತಿ ಅಂತ ಏನು ನೇಮ್ ಇದೆ, ಕೃತಿ ಅಂದರೆ ಇವರೇ, ಚೈತ್ರ ಅಂದರೆ ನಾನಾಗ ತೋರಿಸಿದ್ನಲ್ಲ ಅವರೇ. ಸೊ ಇನ್ನೂ ಮುಂದೆ ಲಾಕ್ಸ್ ಬರ್ತಾ ಇರ್ತವೆ, ಪ್ಲೀಸ್ ವಾಚ್ ಮಾಡ್ತಾ ಇರಿ. ನೋಡಿ ಗಾಯ್ಸ್, ಇದು ಚೈತ್ರ ಅವ್ರ ಮನೆದು ಬೆಕ್ಕು. ಸೋನಿ 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 ನೋಡಿ, ಅದರ ಬಿಸ್ಕೆಟ್ ಬಂದರೆ ಅದು ತನ್ನಿಂದ ತಾನೇ ಹೊರಗಡೆ ಬರುತ್ತೆ, ಇಲ್ಲರೆ ಕರೆದ್ರೆ ಅದು ಬರೋದೇ ಇಲ್ಲ. ಬಹಳ ಇಷ್ಟ ಅದಕ್ಕೆ ಬಿಸ್ಕೆಟ್ ಅಲ್ವಾ ಸೋನಿ? ನೀನು ಇನ್ನೊಂದು ಮರಿ ಹಾಕು, ನನಗೆ ಬೇಕು ನಿನ್ನ ಮರಿ. ಸೋನಿ ಸೋನಿ ರಡ್ಡಕ್ಕಿನಿ ಪಾರ್ತನಾ? ಸೋನಿ 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 ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಚೈತ್ರ ಅವರು ಕ್ಯಾಟ್. ಚೈತ್ರ ಅವ್ರ ಥರನೇ ಕ್ಯೂಟ್ ಇದೆ ಅಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಯಾವ ಥರ ಎಲ್ಲ ಡೆಕೋರೇಷನ್ ಆಗಿದೆ ಅಂತ. ಹೊರ್ಗಡೆಯಿಂದೆಲ್ಲ ನೋಡಿ ಕಲರ್ ಲೈಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದೀಗ ಅವ್ರ ಮನೆಗೆ ಹೋಗೋ ದಾರಿ. ಎಲ್ಲ ಅಲ್ಲಿ ಸ್ವಲ್ಪ ಜನ ಅಲ್ಲೆಲ್ಲ ಕೂತಿದ್ದಾರೆ ನೋಡಿ. ಇವರೆಲ್ಲ ಬರ್ತಾ ಇದ್ದಾರೆ. ಇದವ್ರ ತಂಗಿ ನೋಡಿ, ಸೇಮ್ ಟು ಸೇಮ್ ಇದ್ದಾರಲ್ವಾ. ಇವ್ರು ನೋಡಿ ಬ್ಯೂಟಿ ಕ್ವೀನ್. ನೋಡಿ ಅವ್ರು ಬ್ಲಶ್ ಆಗ್ತಾ ಇದ್ದಾರೆ ನೋಡಿ. ಅನ್ನಪೂರ್ಣ ಅಂತ ಹೆಸರಿಟ್ಟಿದ್ದಾರೆ. ಇವ್ರ ಮನೆಗೆ ಇದೇ ಹೆಸರಿಟ್ಟಿರೋದು. ಸೊ ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿದೆ. ಸೊ ಇದೆಲ್ಲ ನೈಟ್ ವ್ಯೂ, ಮಾರ್ನಿಂಗ್ ವ್ಯೂ ನಾಳೆ ಲಾಕ್ಸ್ ಬರುತ್ತೆ. ನಾಳೆ ಲಾಕ್ಸಲ್ಲಿ ಹಾಕ್ತೀನಿ ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ. ಸೊ ಆಲ್ ಪೀಪಲ್ ಆರ್ ವೇಟಿಂಗ್ ಹಿಯರ್. ನೋಡಿ ಇವರಿಬ್ರು ನಗ್ತಾ ಇದ್ದಾರೆ. ಇಜ್ಜಿ ನೋಡಿ ಗಾಯ್ಸ್, ಇದು ಬಾವಿ. ಸೊ ಇದು ಹೊಸ ಬಾವಿ. ಅಲ್ಲೆಲ್ಲ ನೋಡಿ ದೈವದ ಸ್ಥಾಪನೆ ಆಗ್ತಾ ಇದೆ. ಸೊ ಹಂಗೆ ಪೂಜೆ ಎಲ್ಲ ನಡೀತಾ ಇದೆ ಗಾಯ್ಸ್. ಇದೆಲ್ಲ ನೋಡಿ ವ್ಯೂಸ್. ನಾಳೆಗೆಲ್ಲ ಅಡುಗೆಗೆ ಪಾತ್ರೆ ಇವಾಗನೇ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿ ಔಟ್ಸೈಡಿಂದ ವ್ಯೂಸ್ ಹೇಗಿದೆ ಅಂತ, ಚೆನ್ನಾಗಿದೆ. ಅಲ್ಲಿ ಪೂಜೆ ಆಗ್ತಾ ಇದೆ. ಸೊ ಎಲ್ಲರೂ ಶಿಸ್ತಲ್ಲಿ ನಿಂತಿದ್ದಾರೆ. ಪಾತಿರಿ ನೋಡಿ ಗೈಸ್, ಚೈತ್ರ ಅವ್ರ ಮನೆಗೆ ಇವಾಗ ನೈಟ್ ಟೈಮಲ್ಲಿ ಯಾವ ಥರ ಎಲ್ಲ ಪ್ರಿಪರೇಷನ್ಸ್, ಇನ್ನೂ ಕೆಲಸ ಎಲ್ಲ ಕೆಲವು ಪೆಂಡಿಂಗ್ ಇದೆ, ಕ್ಲೀನಿಂಗ್ ಎಲ್ಲ ಆಗಬೇಕು. ಸೊ ಯಾವ ಥರ ಇದೆ ಅಂತ ಅವರೇ ಹೋಮ್ ಟೂರ್ ಮಾಡ್ತಾರೆ. ಇವಾಗ ನಾವು ಸ್ವಲ್ಪ ಲೈಟಾಗಿ ನಾವು ಹೊಸೊಬ್ರು ಈ ಮನೆಗೆ, ಸೊ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾ ಇದ್ದೀವಿ. ಹೀಗೆ ಬನ್ನಿ, ಮಿರರ್ ಎಲ್ಲ ನೋಡಿ, ಇಲ್ಲಿ ಮುಂಚಿಚ್ಕೊಳಲ್ಲ ನೋಡಿ ಗೈಸ್. ಇದು ಮಿರರ್ ಎಲ್ಲ ಚೆನ್ನಾಗಿದೆ. ನಮಗೆ ಯಾವ ಕಲರ್ ಬೇಕು ಆಫ್ನು ಮಾಡ್ಬೋದು, ಆನು ಮಾಡ್ಬೋದು, ಕಲರನ್ನು ಚೇಂಜ್ ಮಾಡ್ಬೋದು. ಸೊ ನೋಡಿ ಡಿಫ್ರೆಂಟ್ ಈ ಥರ ಡಿಜಿಟಲ್ ಮಿರರನ್ನು ನೀವು ಪರ್ಚೇಸ್ ಮಾಡಬೇಕಂತಿದ್ರೆ ಇವರು ಇಂಜಿನಿಯರಿನ ಆಲ್ರೆಡಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ನೈಸ್ ಆಗಿದೆ. ನಾನು ಜಾಸ್ತಿ ಮಾಡಲ್ಲ, ಬಿಕಾಸ್ ನನ್ನ ಫ್ರೆಂಡ್ ಮರ್ಡರ್ ಮಾಡ್ಬೋದು. ಅವಳ ಕಂಟೆಂಟ್ನ ನಾನೀಗ ಅವಳ ಇದರಲ್ಲೇ ನಾನು ಹಾಕಿದರೆ ಅದು ಸರಿ ಆಗಲ್ಲ. ಅವಳು ಹೌಸ್ ವೈಫಿಗೆ ಆದಮೇಲೆ ಫ್ರೀ ಆಗ್ತಾಳೆ, ಆವಾಗ ಅವಳೇ ಹಾಕ್ತಾಳೆ. ಸೊ ನೋಡಿ ಡಿಸೈನ್ಸ್ ಎಲ್ಲ ಹಾಯ್ಸ್. ಇವರು ಹಾಯ್ ಮಾಡು ನೋಡಿ. ಅವರ ಯೂಟ್ಯೂಬ್ ಚಾನಲ್ ನಾನು ಅವ್ರಿಗೇ ಹಾಯ್ ಮಾಡಿಸ್ತಿದ್ದೀನಿ. ಯಾಕೆ ಗೊತ್ತಾ? ಇನ್ನೊಮ್ಮೆ ಮಾತಾಡು. ಯಾಕಂತೇಳಿದ್ರೆ ಇವ್ರ ವಾಯ್ಸ್ ಎಲ್ಲ ಹೋಗಿದೆ ನೋಡಿ, ಅದಕ್ಕೆ ಅದೇ ವಾಯ್ಸ್ ಕೊಡ್ತಾ ಇದೆ. ಇವ್ರ ಬದಲು ಅವರೇ ವಾಯ್ಸ್ ಕೊಡ್ತಾ ಇದ್ದಾರೆ, ಹಾಯ್ ಅಂತ ಹೇಳ್ತಾ ಇದೆ. ಸೊ ಹಾಯ್ ಮಾಡಪ್ಪಿ.
ಹಾಯ್ ಮಾಡಲ್ವಾ ಕೋಪನ చైనా రూమ్లో చైనా షేప్ తెలియకనండి దానిపల్లి ముసుగు పడితే జెత్తు లెక్క ఉండు సో తులే ఉందులో లైటింగ్స్ ఆఫ్లో మలుపులు ఆన్లో మలుపులు ఇందు ఆలే మలుపులు సెట్ మా తాయి కొంచెం మలుపులు ఇందులో తులుపులు ఉంది ఇంచుపులు ఉంది తర్వాత వ్యూ బాల్కనీ వ్యూ లెక్క విండో వ్యూ లెక్క ఇంచిన మలుపులు వాయిస్ కేಳಿంది ಈಗ ಆಸೆ ಇದೆ ಬರ್ಲಿಕ್ಕೆ ಅವಳು ಜಾಯಿನ್ ಆಗೋದಷ್ಟೇ ಮೊನ್ನೆ 1ನೇ ತಾರೀಕು ಅದಕ್ಕೆ ಅವನು ನೋಡಿ ಗಾಯ್ಸ್ ಪಾರು ಅವರು ಈ ಮನೇನ ಒರ್ಸಕ್ಕೆ ರೆಡಿ ಆಗಿದ್ದಾರೆ ಸೊ ಕ್ಲೀನಿಂಗ್ ಇದೀಗ 3ನೇ ಸರ್ತಿ ಕ್ಲೀನಿಂಗ್ ಅಂತೆ ಸೊ ಅವರು ಸಾಧನೆ ಮಾಡ್ತಿದ್ದಾರೆ ಅದನ್ನ ಹೇಳ್ಕೊಳ್ತಾ ಇದ್ದಾರೆ ಯಾಸ್ ಮುಗ್ಲು ಸಾಧನೆ ಪನೊಂದಿಲ್ಲೇರ ಅಂದ ಬಿನ್ನೇರ್ಗೆ ಗಾಯ್ಸ್ ಬಿನ್ನೇರ್ ಅಂತ ಹೇಳಿದ್ರೆ ನೆಂಟ್ರು ಅಂತ ಗೆಸ್ಟ್ ಅಂತ ಸೊ ಅವ್ರು ಹೇಳ್ತಾ ಇದ್ದಾರೆ ನೋಡಿ ನೋಡಿ ಹೌದೌದು ನೋಡಿ ಎಷ್ಟು ಒಳ್ಳೆ ಮನಸ್ಸು ನೋಡಿ ಇವ್ರದ್ದು ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಸೊ ನೋಡಿ 3ನೇ ಸಲ ಅದು ಅಂತ ಹೇಳ್ತಾ ಇದ್ದಾರೆ ನೋಡಿ 3ನೇ ಸಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸೊ ನೋಡಿ ಗಾಯ್ಸ್ ತುಲೆ ಲಾಸ್ಟ್ ಟೈಮ್ ಆರ್ನ ಮದಿಮೆಗೆ ಭಾರಿ ಗಮ್ಮತ್ತಿತ್ತಾನೆ ಇನ್ನಿತ್ತುಲೆ ಮುಗ್ಲು ರಜ್ಜಾನ ಚೈತ್ರನಗ್ಲ ಅಣ್ಣನಗ್ಲು ಫುಲ್ ಎಲ್ಲೆಗೆ ಪ್ರಿಪರೇಷನ್ ಮಲ್ತೊಂದುಲ್ಲೇರು ತುಲೆ ಮುಗ್ಲಿಗೆ ಜಿಮ್ಮು ಪೋಡೊಂದಿಜ್ಜಿ ಮುಂದೆ ಆಗ್ಲೇಗೆ ಎಕ್ಸಸೈಸ್ ತುಲೆ ಎಂಚ ಹೋಯ್ತೊಂದುಲ್ಲೇರು ನೀರಿನ ಸೊ ಆರು ಏತ್ ಕೊಡಪನ ನೀರು ಬೋಡೊಂದಕ್ಕೆ ಏನೊಂದಿಲ್ಲೇರು ಎಷ್ಟು ಕೊಡಪನ ನೀರು ಅಂದ ಇರಗೆ ಚಾಲೆಂಜ್ ಇರು ನೂದು ಕೊಡಪನ ನೀರು ಒಯ್ಪಾರ ಅಂದ ಅಂದ ತುಲೆ ಆರು ಈಗ ಬೆಲ್ಟೆ ಬೆಂದಿನ ಮಗೆ ಅಂಚಾರು ನೂದು ಕೊಡಪನ ಅಂದ್ರೆ 100 ಕೊಡಪನ ಸೆಲಿಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ ಇವರು ಮೆಲ್ಲ ಆಹಾ ನೋಡಿ 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 ನ್ಯಾಚುರಲ್ ಬ್ಯೂಟಿ ಇವರೆಲ್ಲ ನ್ಯಾಚುರಲ್ ಬ್ಯೂಟೀಸ್ ನ್ಯಾಚುರಲ್ ಬ್ಯೂಟಿ ಅಣ್ಣ ನೈಸರ್ಗಿಕ ಸೌಂದರ್ಯ ಅಂದ್ ದಾದಪಲ್ನೆ ನೈಸರ್ಗಿಕ ಸೌಂದರ್ಯ ತುಲೆ ಇಲ್ಲ ನೈಸರ್ಗಿಕ ಸೌಂದರ್ಯ ಇದ್ನ ದೇವರ ಕೊನ್ನ ಬ್ಯೂಟಿ ದಾಲ ಮೇಕಪ್ ಪೂರ ದಾಲ ಮಲ್ಪುಜರಿ ಅಂದು ಮುಗ್ಲು ನ್ಯಾಚುರಲ್ ಹ್ಯಾಂಡ್ಸಮ್ ಬ್ಯೂಟಿ ಹ್ಯಾಂಡ್ಸಮ್ ಮುಗ್ಲು ತುಲೆ ಹಳ್ಳಿ ದೇವರಿಗೆ ಕೊಳ್ಳಿದೀಪ ಅಂದ ತುಲೆ ಪಂಡತ ಪಾರು ಅನ್ನ ಪತಿ ದೇವರು ತುಲೆ ಪೋಪೆರು ಆರೆ ಮಲ್ಲ ಚೆಫ್ ಎಲ್ಲಿಗೆ ಮತ್ತೆ ಅಡಿಗೆ ದಾದಾಪುಂಡು ಅಡಿಗೆಲ್ಲ ಏನು ಅಡಿಗೆ ಆಗುತ್ತೆ ಅದಕ್ಕೆಲ್ಲ ದೊಡ್ಡ ಚೆಫ್ ಅವರೇ ನೋಡಿ ಇವರು ಚೈತ್ರ ಅವರು ಕಸಿನ್ ನೋಡಿ ಇವರು ಹ್ಯಾಂಡ್ಸಮ್ ಇವರಿಗೆಲ್ಲ ಜಿಮ್ಮಿಗೆ ಹೋಗ್ಬೇಕಂತ ಇಲ್ಲ ಇಲ್ಲೇ ಇವರು ಜಿಮ್ ಎಲ್ಲ ಇಲ್ಲೇ ಒಂದು 10 ಗೋಣಿ ಅಡಿಕೆ ಉಂಬಿದ್ರೆ ಸಾಕು ಅದೇ ಅವರಿಗೆ ಎಕ್ಸಸೈಸ್ ಎಲ್ಲ ಇವರೆಲ್ಲ ಎಷ್ಟು ನೋಡಿಲ್ಲ ಜಿಮ್ನೆಲ್ಲ ಅತ್ತೆ ಅವ್ರಿಗೆ ನಾಚಿಕೆ ಆಗ್ತಿದೆ ಗಾಯ್ಸ್ ನೋಡಿ ಅವರು ತುಂಬಾ ನಾಚ್ಕೊಳ್ತಾ ಇದ್ದಾರೆ ನೋಡಿ 100 ಕೊಡಪನ ಎಳಿತಾನೆ ಅಂತ ಹೇಳಿ 1 ಕೊಡಪನ ಸಹ ನೀರು ಎಳಿಲಿಲ್ಲ ಅವರು ಕೊಡಪನ ತರಲಿಲ್ಲ ಕೊಡಪನ ತರ್ಬೇಕಂತೆ ನೋಡಿ ಅವ್ರು 35 ಫೀಟ್ ಒಳಗೆ ಇಳಿಯುವ ಮಗ ನಾನು ನೋಡಿ ಇವರ ಸಾಧನೆ 65 ವಯಸ್ಸಾಯ್ತು ನಂಗೆ ಗೊತ್ತಾಗುದಿಲ್ಲ ನೀವು ಒಳ್ಳೆ 25 ತರ ಕಾಣ್ತೀರಾ ಕೂದಲು ಮಾತ್ರ ಬಿಳಿ ಆಗಿರೋದು ಅದೆಂತ ಪೈಂಟ್ ಕೊಟ್ಟದ್ದ ಕಲರ್ ಹಾಕಿದ ಕೂದಲಿಗೆ ಇಲ್ಲ 65 ವಯಸ್ಸಾಯ್ತು ನಂಗೆ ನೀವು 25 ವಯಸ್ಸಿನ ತರ ಕಾಣಿಸ್ತಾ ಇದ್ದೀರಾ ಹೌದಾ ನಿಮಗೆ ಇನ್ನೊಂದು ಮದ್ವೆ ಆಗ್ಬೋದು ಏನು ಹೆಣ್ಣು ಕೊಡೋದು ಯಾರು ಇಲ್ಲ ಹೌದಾ ಸೋ ಸ್ಯಾಡ್ ನೋಡಿ ಸಾಂಗ್ ಹಾಕಿದ್ರು ಸಾಂಗ್ನು ಆಗ್ತಾ ಇದೆ ಇವನ್ ನೋಡಿ ಇವನ್ ತುಂಬಾ ನಾಚ್ಕೊಳ್ತಿದ್ದಾನೆ ಇವನು ಇನ್ನೂ ಟೀನಿಗೆನೆ ಬಂದಿಲ್ಲ ಹಾಗೇನೆ 19 ತರ ಆಡ್ತಾ ಇದ್ದಾನೆ ನೋಡಿ ನೊಣ್ಣು ಅಂತ ಒಂದು ಹೇಳ್ತಾ ಇದ್ದಾನೆ ಅವನು ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾ ಇದ್ದಾನೆ ಅವನು ಸಾಂಗ್ ಹೇಳೋದೆಲ್ಲ ಕಾಪಿ ರೈಟಿಗೆ ಹೋಗುತ್ತೆ ಯೂಟ್ಯೂಬಲ್ಲಿ ಹಾಕುವಾಗ ಸೊ ಅಷ್ಟು ಚಂದ ಸಾಂಗ್ ಹೇಳ್ತಾನೆ ಮತ್ತೆ ಅವನು ಓನ್ ಕಂಟೆಂಟ್ ಮಾಡೋದು ಸೊ ಅದಕ್ಕೆಲ್ಲ ಕಾಪಿ ರೈಟ್ ಆಗೋದು ತುಲೆ ಮಾತ ಕ್ಲೀನಿಂಗ್ ಒಂದುಂಡು ಇತ್ತೆ ನೆರ್ಜಿನ ಯಾವೆಂಕ್ ನಾನು ಅಂಚಕಾರಿಟೆ ಬರ್ತದೆ ಒರೆಸಂದುಲ್ಲರಿಗೆ ತುಲೆ ಮುಗ್ಲು ಅಜ್ಜಯಿಂದ ನೇ ಮೋನೆ ತಚ್ಚಪಲೆ ಇವ್ರ ಮುಖ ನೋಡಿ ಇವರು ಪಾರು ಇವ್ರನ್ನ ಹೇ ಪಾರು ಒಂದೇ ಒಂದ್ಸಲ
ತುಲೆ ಒಂದು ಏನು ಪಂಡೆತ ಚೈತ್ರ ನಮ್ಮಿದ್ದಿಂದ ನಮ್ಮ ತುಲೆ ಮಗಳು ಮತ್ತು ನ್ಯಾಚುರಲ್ ಬ್ಯೂಟೀಸ್ ಬ್ಯೂಟಿ ಸೌಂದರ್ಯ ಅವರೊಳಗ ಅಥವಾ ಅವರೇ ಸೌಂದರ್ಯದೊಳಗೆ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡೋಣ ಅವ್ರ ಜೊತೆನೆ ನಾಳೆ ಅವರು ಹೊರಡುವಾಗ ಕೇಳೋಣ ನಿಮ್ಮ ಬ್ಯೂಟಿ ಸೀಕ್ರೆಟ್ ಎಲ್ಲ ಏನಂತ. ಅಲ್ಲೊಬ್ಬ ನೋಡಿ ಅವನು ಮಾತಾಡಕ್ಕೆ ಬಾ ಅಂತ ಹೇಳಿದ್ರೆ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾನೆ. ಅದೇ ನಾನು ಹೇಳಿದ್ನಲ್ಲ ಓನ್ ಕಂಟೆಂಟ್ ಎಲ್ಲ ಕಾಪಿರೈಟಿಗೆ ಬರುತ್ತೆ ಅಂತ ಅವನೇ ಅದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.